ಅಥಣಿಯಲ್ಲಿ ಸಂಚಲನ ಮೂಡಿಸಿದ ಸಿಪಿಐ ವಿರುದ್ಧ ಲೋಕಾಯುಕ್ತ ದಾಳಿ ನಡೆದಿದೆ. ಸೈಟ್ ವ್ಯವಹಾರದಲ್ಲಿ ಹಣ ಹಿಂತಿರುಗಿಸಿಕೊಡುವ ವಿಷಯದಲ್ಲಿ ಪರ್ಸೆಂಟೇಜ್ ಬೇಡಿಕೆ ಇಟ್ಟಿದ್ದ ಸಿಪಿಐ ವಿರುದ್ಧ ಲೋಕಾಯುಕ್ತರು ಕ್ರಮ ಕೈಗೊಂಡಿದ್ದಾರೆ. ಮೂಲಗಳ ಪ್ರಕಾರ ಮೀರ್ಸಾಬ್ ಮುಜಾವರ್ ಎಂಬುವರು ಸೈಟ್ ಕೊಡಿಸುವ ನೆಪದಲ್ಲಿ ಅನೂಪ್ ಕುಮಾರ್ ನಾಯರ್ ಅವರಿಂದ 20 ಲಕ್ಷ ರೂಪಾಯಿ ಹಣ ಪಡೆದಿದ್ದರು. ಆದರೆ ಸೈಟ್ ನೀಡಲು ವಿಫಲವಾದ ನಾಯರ್ ಅವರು ಹಂತ ಹಂತವಾಗಿ 15 ಲಕ್ಷ ರೂಪಾಯಿಯನ್ನ ಮುಜಾವರ್ ಅವರಿಗೆ ಹಿಂದಿರುಗಿಸಿದ್ದರು. ಉಳಿದ 5 ಲಕ್ಷ ರೂಪಾಯಿ ಹಣವನ್ನ ಕೊಡಲು ತಡವಾದ ಹಿನ್ನೆಲೆಯಲ್ಲಿ ಮುಜಾವರ್ ಅಥಣಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ಪ್ರಕರಣದಲ್ಲಿ ಮಧ್ಯವರ್ತಿತನ ವಹಿಸಿದ ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ್ ಅವರು ಹಣ ಹಿಂದಿರುಗಿಸಿಕೊಡುವ ಸಲುವಾಗಿ 10% ಹಣ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪ ಹೊರಬಿದ್ದಿದೆ. ಈ ಬಗ್ಗೆ ಮೀರ್ಸಾಬ್ ಮುಜಾವರ್ ಅವರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದು, ದೂರಿನ ಹಿನ್ನೆಲೆಯಲ್ಲಿ ಅಥಣಿ ಸಿಪಿಐ ಕಚೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ದಾಳಿಯಿಂದ ಸ್ಥಳೀಯ ಪೊಲೀಸ್ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಮುಂದಿನ ಕ್ರಮದ ಬಗ್ಗೆ ಎಲ್ಲರ ಗಮನ ಲೋಕಾಯುಕ್ತ ತನಿಖೆಯತ್ತ ನೆಟ್ಟಿದೆ. GBN 7 ನ್ಯೂಸ್ ಅಥಣಿ.